वजीर बराए अक़लियती उमूर, वक्फ और हाउसिंग ज़मीर अहमद खान विजयनगर जिला पहुंचे। ज़मीर अहमद खान विजयनगर जिला के इंचार्ज मिनिस्टर हैं। विजयनगर पहुंचते ही इन्होंने हादसे के शिकार लोगों को मुआवजे का ऐलान किया। पूरी खबर जानिए। पहली मर्तबा अपने इंचार्ज जिले में पहुंचे ज़मीर अहमद खान का जबरदस्त इस्तकबाल किया गया। बेंगलुरु के HL एयरपोर्ट से प्राइवेट हेलीकॉप्टर के जरिए हॉस्पिट के हम्पी यूनिवर्सिटी के हेलीपैड में ज़मीर अहमद खान की एंट्री हुई। इन्हें मिलने और इनके चाहने वालों की बड़ी तादाद हेलीपैड के करीब जमा हो गई। ज़मीर अहमद खान अपने काम करने के तरीके की वजह से जाने जाते हैं। ज़मीर अहमद खान के विजयनगर जिले पहुंचने के 2 दिन कबल विजयनगर में दर्दनाक सड़क हादसा पेश आया था, जिसमें 9 लोगों की मौत और 12 लोग मुख्तलिफ अस्पताल में ज़ेर इलाज थे। ज़मीर अहमद खान विजयनगर पहुंचते ही सबसे पहले अस्पताल में ज़ेर इलाज मरीजों से मुलाकात की और साथ ही मरने वालों के ख़ानदान से मुलाकात की। जहां वो हादसा हुआ था वहां पहुंचकर इसका जायज़ा लिया और इंतज़ामिया को दोबारा ऐसे हादसों को रोकने की अहकामात दिए। सबसे अहम चीज़, ज़मीर अहमद खान ने हादसे में अपनी जान गंवाने वाले फैमिलीज़ को अपनी जानिब से 2 लाख रुपये और माइनॉरिटी वेलफेयर डिपार्टमेंट की जानिब से 1 लाख रुपये और चीफ मिनिस्टर सिद्धरामैया की जानिब से 2 लाख रुपये यानी कुल 5 लाख रुपये फी फैमिली को देने का ऐलान किया। 2 रोज़ा इस दौरे में ज़मीर अहमद खान ने मुख्तलिफ प्रोग्रामों में हिस्सा लिया और मुख्तलिफ मीटिंगों में हिस्सा लिया। साथ ही डिस्ट्रिक्ट कलेक्टर ऑफिस में पहली रिव्यू मीटिंग में भी हिस्सा लिया। ನಿನ್ನೆ ಘಟನೆಯಲ್ಲಿ ಬಳ್ಳಾರಿಂದ ಕೋಲ್ ಬಾಜಾರಿಂದ ಪಾಪ 20 ಜನ ಅವರು ಹಬ್ಬ ಮುಗಿಸ್ಕೊಂಡಿದ್ದಂತೆ ನಮ್ಮ ಮುಸಲ್ಮಾನಲ್ಲಿ ಬಾಸಿ ಹಬ್ಬ ಆಗಿದೆ। ಆ ವಿಜಯನಗರಲ್ಲಿ ಡ್ಯಾಮ್ಗೆ ಹೋಗಿದ್ದಾರೆ, ಹೇಳ್ಬಿಟ್ಟು ಅಥವಾ ಘಟನೆ ಆಗಿಬಿಟ್ಟು ಪಾಪ 9 ಜನ ನಿಧನ ಹೊಂದಿದ್ದಾರೆ, 11 ಜನ ಸ್ವಲ್ಪ ಗಾಯಗಳು ಆಗಿತ್ತು, ವಾಸಿಯಾಗಿದ್ದಾರೆ, ಎಲ್ಲರೂ ಆಲ್ಮೋಸ್ಟ್ ವಾಸಿಯಾಗಿದ್ದಾರೆ। ಇಬ್ಬರು ಇದ್ರು, ಅದು ವಿಜಯನಗರಲ್ಲಿ 7 ಜನ ಅಡ್ಮಿಟ್ ಆಗಿದ್ರು ಗಾಯ ಆಗಿ, ಅವರು ವಾಸಿಯಾಗಿ ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಇವತ್ತು ತಾಯಿ ಮತ್ತು ಒಂದು ಮಗ ಈ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ, ಅವರು ಔಟ್ ಆಫ್ ಡೇಂಜರ್ ಆಗಿದ್ದಾರೆ। ಇವತ್ತು 9 ಜನ ನಿಧನ ಹೊಂದಿದ್ದಾರೆ। ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು 2 ಲಕ್ಷ ರೂಪಾಯಿ ಪರಿಹಾರ ಮಾಡ್ಕೊಳ್ತಾರೆ ಅಂತ ಘೋಷಣೆಯನ್ನು ಮಾಡಿದ್ದಾರೆ। ಸಾವಿನ ಸಂಖ್ಯೆ 9 ಇಲ್ಲ 9 ಜನ, ಟೋಟಲ್ 9 ಜನ ಇನ್ಕ್ಲೂಡಿಂಗ್ ಡ್ರೈವರ್ ಉಮೇಶ್ ಅಂತ ಒಬ್ಬರು, ಉಮೇಶ್ ಅವರು ನಿಧನ ಉಮೇಶ್ ಅಂತ ರಾತ್ರಿ ಟೋಟಲ್ 9 ಜನ ಆಗಿದ್ದಾರೆ। 9 ಜನ ಆಗಿದ್ದಾರೆ। ಈಗ ಮಿಕ್ಕಿದವರು ವಿಜಯನಗರ ಹಾಸ್ಪಿಟಲಲ್ಲಿ 7 ಜನ ಇದ್ರು, ಅಲ್ಲಿಂದ ಸ್ಟೇಬಲ್ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ। ಈ ಹಾಸ್ಪಿಟಲ್ ಇದ್ರು ತಾಯಿ ಮತ್ತು ಮಗ ಆಗಿದೆ, ಸ್ವಲ್ಪ ತಾಯಿಗೆ ಸ್ವಲ್ಪ ಅಷ್ಟೇನು ಸೀರಿಯಸ್ ಏನಿಲ್ಲ, ಮಗು ವಾಸಿಯಾಗಿದ್ದಾರೆ। ಗಾಯಾಳುಗಳ ವೆಚ್ಚ ಪರಿಹಾರ ಇಲ್ಲ, ನಮ್ಮ ಸರ್ಕಾರ ವತಿಯಿಂದ ಎಲ್ಲ ಟೋಟಲ್ ಫ್ರೀ ಟ್ರೀಟ್ಮೆಂಟ್ ಮಾಡಕ್ಕೆ ಹೇಳಿದ್ದಾರೆ, ಟೋಟಲ್ ಫ್ರೀ ಟ್ರೀಟ್ಮೆಂಟ್। ಸರ್ ಹಂಗಿಲ್ಲ, ಇದು ಇಂಥ ಆಕ್ಸಿಡೆಂಟ್ಸ್ ಆದಾಗ ಮಾತ್ರ ಗೊತ್ತಾಗುತ್ತೆ। ಓವರ್ಲೋಡ್ ಒಂದು ಆಟೋದಲ್ಲಿ ನಾನು ವಿಚಾರಿಸ್ಕೊಂಡು ಅದೇನಾಗಿದೆ, ನಾನು ಆ ಸ್ಪಾಟ್ಗೆ ಹೋಗಿ ಬಂದೆ। ನಾನು ಆ ಸಣ್ಣ ರೋಡ್ ಅದು ಒಂದು ಫ್ಲೈಓವರ್ ಬರ್ತದೆ, ರೈಲ್ವೆ ಟ್ರ್ಯಾಕ್ ಅಂತ, ಅದು 4 ಲೈನ್ ಮಾಡಬೇಕಂತ 10 ವರ್ಷ ಹಿಂದೆನೇ ಪ್ರಪೋಸಲ್ ಕೊಟ್ಟಿದ್ದಾರೆ। ಭಾಳ ವರ್ಷದ ಇಲ್ಲ, ಆಗಲಿಲ್ಲ ಏನಂತ ನೋಡ್ತೀನಿ, 10 ವರ್ಷ ಹಿಂದೆನೇ 4-5 ಸತಿ ಏನೋ ಟೆಂಡರ್ ಕಟ್ಬಿಟ್ಟು ಆ ಟೆಂಡರ್ ಏನೋ ಕ್ಯಾನ್ಸಲ್ ಆಗಿದೆ। ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ, ರಾಜ್ಯ ಸರ್ಕಾರದಿಲ್ಲ, ಕೇಂದ್ರ ಸರ್ಕಾರದ್ದು। ಅದು ನಾನು ಈಗ ಮೀಟಿಂಗ್ ಕರೆದಿದ್ದೀನಿ, ರಿವ್ಯೂ ಮೀಟಿಂಗ್, ಅದೇನಂತ ತಿಳ್ಕೊಂಡು ಮಾಧ್ಯಮದವ್ರು ಹೇಳಿದ್ದೀನಿ।